ಹುಷಪ್ಪ ಬಸ್ಸಲ್ಲಿ ಬಂದು ಸಾಕಾಗೋಯ್ತು ನನಗಂತೂ. ಸದ್ಯ ಹೋಗಿ ಮಂಚದ ಮೇಲೆ ಕೂತ್ಕೊಂಬನ ಸ್ವಲ್ಪ ಹೊತ್ತು. ಯಾರಿದ್ದೀರಾ? ನಂದಿನಿ ಅತ್ತೆ ಯಾರಾದ್ರೂ ಇದ್ರೆ ನನಗೊಂದು ಲೋಟ ನೀರು ತಂದ್ಕೊಡಿ, ನನಗೆ ಸುಸ್ತಾಗಿದೆ, ಸ್ವಲ್ಪ ಐಸ್ ವಾಟರ್ ತಂದ್ಕೊಡಿ. ಅಯ್ಯೋ ಯಾರು ಇಲ್ವೇ ಇಲ್ವಲ್ಲಪ್ಪ ಮನೆಗೆ. ಅಲ್ಲ ಈ ಮನೆ ಸೊಸೆ ಬಂದಿದ್ದೀನಿ, ಬಂದ ತಕ್ಷಣ ಒಂದು ಲೋಟ ನೀರು ಕೊಡೋಣ, ಸುಸ್ತಾಗಿ ಬಂದಿರ್ತಾಳೆ ಪಾಪ ಮಧು ಅನ್ನೋದೇ ಇಲ್ವಲ್ಲ. ನಮ್ಮ ಅತ್ತೆಗಾಗ್ಲಿ ಆ ನಂದಿನಿಗಾಗ್ಲಿ. ಎಲ್ಲಿಗೆ ಹೋದ್ಲಿ ಇವಳು ನಂದಿನಿ? ಮಧು ಮಧು ಯಾವಾಗ ಬಂದೆ ಮಧು? ಈಗಿನ ಬಂದಿದ್ದೀನಿ ನಂದಿನಿ. ಅಲ್ಲ ಮನೇಲಿರ್ದೆ ಎಲ್ಲಿಗೆ ಹೋಗಿದ್ದೆ ನೀನು? ನಾನು ಟ್ರಾವೆಲ್ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀನಿ, ಒಂದು ಲೋಟ ನೀರು ಕೇಳಿದ್ರೆ ಕೊಡೋರ್ ಗತಿ ಇಲ್ವಲ್ಲ ಈ ಮನೆಯಲ್ಲಿ. ಅಲ್ಲ ಮಧು, ನೀನು ಮದುವೆ ಆಗಿ ಬಂದೋಳು ಒಂದು ವಾರಕ್ಕೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೋದೋಳು ಇವತ್ತು ಬಂದಿದ್ಯಾ, ಅಂಥದ್ರಲ್ಲಿ ನೀನು ಬತ್ತೀಯಾ ಅಂತ ಹೇಳಿ ನಾವು ಕಾತ್ಕೊಂಡು ಕುತ್ಕೋಬೇಕಾಗಿತ್ತಾ? ಮತ್ತೆ ಸುಸ್ತಾಗಿ ಬಂದಿದ್ದೀನಿ, ಒಂದು ಲೋಟ ನೀರು ಕೊಡೋರು ಇಲ್ವಲ್ಲ ಈ ಮನೆಯಲ್ಲಿ. ಹೋಗು ಬೇಗ ನೀರು ತಂದು ಕೊಡು, ನನಗೆ ಸುಸ್ತಾಗಿದೆ, ಕುಡಿಬೇಕು ಬೇಗ. ಸ್ವಲ್ಪ ಐಸ್ ವಾಟರ್ ತಗೊಂಬ, ಫ್ರಿಡ್ಜಲ್ಲಿರೋದು. ಫ್ರಿಡ್ಜಲ್ಲಿದೆ ಈ ಮನೆಯಲ್ಲಿ. ಅಲ್ಲ ಈ ಮನೆನೇ ನೀನು ಸರಿಯಾಗಿ ನೋಡಿಲ್ಲ, ಅಂಥದ್ರಲ್ಲಿ ಐಸ್ ವಾಟರ್ ಕೇಳ್ತಾ ಇದೆಯಾ? ಅದಕ್ಕೆ ಮತ್ತೆ ಹೇಳೋದು ಮದುವೆ ಆಗ್ಬೇಕಾದ್ರೆ ಇನ್ನು ಮುಂದೆ ಯೋಚನೆ ಮಾಡಿ ಮದುವೆ ಆಗಬೇಕು ಅಂತಾನ. ಅಲ್ಲ ಫ್ರಿಡ್ಜೇ ಇಲ್ಲ ಈ ಮನೇಲಿ, ಐಸ್ ವಾಟರ್ ತಗೊಂಬ ಅಂತ ಹೇಳ್ತಾ ಇದೆಯಾ, ಅಂಥದ್ರಲ್ಲಿ ನನಗೆ ಹೇಳ್ತಾ ಇದೆಯಾ ಆರ್ಡರ್ ಮಾಡಿ. ನಾನು ಇವಾಗ ತಾನೇ ಹೊಲ್ದ ಹತ್ರ ಹೋಗಿ ಬಂದೆ, ನನಗೂ ಸುಸ್ತಾಗಿದೆ. ಇಲ್ಲಿ ಯಾರು ನೀರು ತಂದು ಕೊಡೋರಿಲ್ಲ, ಎದ್ದು ಹೋಗಿ ಕುಡಿ. ಇಲ್ಲಿವರೆಗೂ ಬಂದಿದ್ಯಂತೆ ಅಡುಗೆ ಮನೆಗೆ ಹೋಗಕ್ಕೆ ನಿನಗೆ ಬಾರನಾ? ನಿನಗೆ ಯಾರಾದರೂ ತಂದು ಕೊಡ್ಬೇಕಾ? ಇಲ್ಲಿ ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡು ನಿನಗೆ ಬೇಕಾಗಿರೋದೆಲ್ಲ ತಂದು ಕೊಡಕ್ಕೆ ಇಲ್ಲಿ ಯಾರು ಇಲ್ಲ, ನೀನೇ ಎದ್ದೋಗಿ ಮಾಡ್ಕೋಬೇಕು. ಅಯ್ಯೋ ಫ್ರಿಡ್ಜ್ ಇಲ್ವಾ? ಯಾವ ಲೋಕದಲ್ಲಿ ಇದೆಯಾ ಮಧು ನೀನು? ಬಂದೊಂದು ವಾರ ಇದ್ದೆ ತಾನೆ, ಎಲ್ಲ ಮರ್ತ್ಬಿಟ್ಟ ಆಗ್ಲೇನೆ. ಅದಕ್ಕೆ ಮತ್ತೆ ಹೇಳೋದು ಮದ್ವೆ ಆಗ್ಬೇಕಾದ್ರೆ ಇಂದು ಮುಂದೆ ಯೋಚನೆ ಮಾಡ್ಬಿಟ್ಟು ಆಮೇಲೆ ಮದ್ವೆ ಆಗ್ಬೇಕು, ನಂಬಿ ಮೋಸ ಹೋಗ್ಬಾರ್ದು ಅಂತಾನ. ಅಲ್ಲ ಫ್ರಿಡ್ಜ್ ಇಲ್ಲ ಈ ಮನೇಲಿ ಏನೇನಿದೆ ಅಂತಾನೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಅಂಥದ್ರಲ್ಲಿ ನೀನೀಗ ನಿನ್ ಬತ್ತೀಯ ಅಂತ ಹೇಳಿ ನಾವು ಕಾತ್ಕೊಂಡು ಕೂತ್ಕೋಬೇಕಾ ಈ ಮನೆಗೆ? ಹೌದು ಮತ್ತೆ ನಮ್ಮ ಅಪ್ಪನ ಮನೇಲಿ ನಾನು ಎಷ್ಟು ರಿಚ್ ಆಗಿದ್ದೆ ಗೊತ್ತಾ? ನಿನಗೇನು ಗೊತ್ತು ನಂದಿನಿ? ನೀನು ನಿಮ್ಮ ಅಪ್ಪನ ಮನೇಲಿ ನೀನು ರಿಚ್ ಆಗಿರ್ಬೋದು, ನಮ್ಮ ಅಪ್ಪನ ಮನೇಲಿ ನಾವು ನಿಮಗಿನ್ನ ಎರಡರಷ್ಟು ರಿಚ್ಚೇನೆ. ಆದ್ರೆ ನಾನು ಇಲ್ಲಿ ಬಂದು ಸಂಸಾರ ಮಾಡ್ತಾ ಇಲ್ವಾ? ನನ್ನ ಗಂಡನ ಜೊತೆ ಸೇರ್ಕೊಂಡು ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಈಗ ಸಂಪಾದನೆ ಮಾಡ್ತಾ ಇಲ್ವಾ? ನೀನು ನಿನ್ನ ಗಂಡನ ಜೊತೆಲಿ ಇದ್ದು ಏನಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡೋದ್ ಕಲ್ಕ. ಈ ತರ ದೌಲತ್ತೆಲ್ಲ ತೋರಿಸಬಾರ್ದು ಇಲ್ಲಿ ಬಂದ್ಮೇಲೆ. ನಿನ್ ತವ್ರ ಮನೇಲಿ ಹೇಗಿದ್ಯೋ ಏನೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ಇಲ್ಲಿಗೆ ಬಂದ್ಮೇಲೆ ನೀನು ಈ ಮನೆ ಸೊಸೆ, ನನಗೆ ಎಷ್ಟು ಈ ಇದರಲ್ಲಿ ಕೆಲಸ ಮಾಡೋದ್ರಲ್ಲಿ ಆಗಲಿ ಅಧಿಕಾರದಲ್ಲಾಗಲಿ ಹಕ್ಕೈತೋ ನಿನಗೂ ಅಷ್ಟೇ ಇರುತ್ತೆ. ಎಲ್ಲ ಕೆಲಸಲ್ಲೂ ಸರಿ ಸಮನಾಗಿ ಮಾಡೋದೇ ಅಷ್ಟೇನೆ. ಇಲ್ಲಾಂದ್ರೆ ನಾನೇನೇನು ಏನೂ ಮುಂದೆ ಮಾಡ್ಕೊಡಲ್ಲ ನಿನಗೆ. ನೀನು ಅಡುಗೆ ಮಾಡಿದ್ರೆ ನಾನು ತಿಂಡಿ ಮಾಡ್ತೀನಿ, ನೀನು ನೆಲ ಒರೆಸಿದ್ರೆ ನಾನು ಕಸ ಗುಡಿಸ್ತೀನಿ, ಆ ಥರ ಇರಬೇಕು ಅಷ್ಟೇನೆ. ಎಲ್ಲ ನಾನೇ ಮಾಡಬೇಕು ಅಂದರೆ ಆಗೋದಿಲ್ಲ, ಹೇಳಿರ್ತೀನಿ ನೋಡು. ಇಷ್ಟು ದಿನ ಹೋಗಿದೆಯಲ್ಲ, ನಿನಗೇನು ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ. ಮನೂನು ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ, ಅದು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನೋ ಏನೋ. ಅತ್ತೆ ಬೇರೆ ಸಂಘದಲ್ಲಿ ಬೇರೆ ದುಡ್ಡು ತಗೊಂಡಿದ್ದಾರಂತೆ 30,000ನ ಸಾಲನ ಗಾಡಿ ಕೊಡ್ಸಕ್ಕೆ ಅಂತಾನೆ. ಏನೋ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಂತೆ, 25,000 ರೂಪಾಯಿ ಸಂಬಳ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಗಾಡಿ ಕೊಡಿಸ್ತಾರಂತೆ ಅತ್ತೆ, ಅದೆಲ್ಲ ಗೊತ್ತಾ ನಿನ್ಗೆ? ಹೌದಾ? ನನ್ನ ಗಂಡ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರ, 25,000 ರೂಪಾಯಿ ಸಂಬಳನ? ಅಯ್ಯೋ ನನಗಂತೂ ತುಂಬಾ ಸಂತೋಷ ಆಗ್ತೈತೆ. ಗೊತ್ತಾ? ನೋಡ್ದಾ ನಿನ್ ಗಂಡಗೆ ಏನು ಕೆಲಸ ಇಲ್ಲ, ಮದ್ವೆ ಆಗಿ ಬಂದಿದ್ಯಾ, ಏನ್ ನೋಡ್ ಮದ್ವೆ ಅದೇ ಅದು ಇದು ಅಂತ ಕೇಳ್ತಿದ್ದಲ್ಲ, ನೋಡ್ದಾ ನೀನೇನೆ 25,000 ರೂಪಾಯಿ ಸಂಬಳ ತಗೊಳೋದು ಕೆಲ್ಸಕ್ಕೆ ಸೇರಿದ್ದಾನೆ ನನ್ನ ಗಂಡ. ಈಗ್ಲಾದ್ರೂ ಅರ್ಥ ಆಯ್ತಾ ನನ್ನ ಗಂಡಗೂ ನಿನ್ ಗಂಡಗೂ ಎಷ್ಟು ವ್ಯತ್ಯಾಸ ಅಂತಾನ? ಅದಕ್ಕೆ ಮತ್ತೆ ವಿದ್ಯೆ ಬುದ್ಧಿ ಇರಬೇಕು ಅಂತ ಹೇಳೋದು. ಸಾಕು ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ. ಹಾಗಂತ ಅವನು ಹೇಳಿದಾನೆ ಅಷ್ಟೇ. ನಿಜವಾಗ್ಲೂ ಅವನಿಗೆ ಅಲ್ಲಿ ಏನ್ ಕೆಲಸ ಇದೆಯೋ ಅಥವಾ ಎಷ್ಟು ಸಂಬಳ ಕೊಡ್ತಾರೋ ಒಂದು ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾ ಇದ್ದಾನೆ ಅಂತಾನೂ ಗೊತ್ತಿಲ್ಲ. ಮೊದ್ಲು ಅದನ್ನ ವಿಚಾರಿಸು, ನಿನ್ ಗಂಡ ಸುಳ್ಳು ಹೇಳ್ತಾ ಇದ್ದಾನ ನಿಜ ಹೇಳ್ತಾ ಇದ್ದಾನ ಅಂತ ಹೇಳಿ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನ ಇಲ್ವಾ ಅಂತಾನ ಅದನ್ನ ಮೊದ್ಲು ವಿಚಾರಿಸು, ಆಮೇಲೆ ಗೊತ್ತಾಗುತ್ತೆ ನಿನ್ ಗಂಡನ ಬಂಡವಾಳ ಏನು ಅಂತಾನ. ಇಷ್ಟೊಂದು ಖುಷಿ ಪಡಕ್ ಹೋಗ್ಬೇಡ. ನಿನ್ಗೆ ಹೊಟ್ಟೆ ಉರಿ ಕಣೆ, ಅದಕ್ಕೆ ನನ್ನ ಗಂಡನ ತರ ನಿನ್ ಗಂಡ ಆಫೀಸ್ಗೆ ಹೋಗಲ್ವಲ್ಲ, ಸೂಪರ್ವೈಸರ್ ಕೆಲ್ಸಕ್ಕೆ ಸೇರಿಲ್ವಲ್ಲ, ಅದಕ್ಕೆ ಅನ್ಸುತ್ತೆ ನಿನ್ಗೆ ಹೊಟ್ಟೆ ಉರಿ. ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ. ನನ್ನ ಗಂಡ ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಹೌದಾ ಸರಿ ಆಯ್ತು, ತಿಂಗಳಾದ್ಮೇಲೆ ಸಂಬಳ ತರ್ತಾನಲ್ಲ ಅವಾಗ ನಿನ್ ಕೈಗೆ ಇಸ್ಕೋ, ಇಲ್ಲ ಅತ್ತೆ ಕೈಗಾದ್ರೂ ಕೊಡ್ತಾನೆ ಮನು. ಎಷ್ಟಿರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊ ಒಂದ್ಸಲನ. 25,000ನೇ ತರ್ತಾನೋ ಅಥವಾ 5,000ನೇ ತಂದು ಕೊಡ್ತಾನೋ ಅಂತ ಆಮೇಲೆ ಹೇಳಿವಂತೆ. ಓಕೆ ಆಯ್ತು ಬಿಡು ನಂದಿನಿ, ಈಗ ಯಾಕೆ ನನ್ನ ಗಂಡ ಸಂಬಳ ತಂದ್ಮೇಲೆ ಗೊತ್ತಾಗುತ್ತೆ ನಿನ್ಗೂನು. ಹೋಗ್ಲಿ ಬಿಡು, ಈಗ ನನಗೆ ಸುಸ್ತಾಗೈತೆ, ಒಂದ್ ಲೋಟ ನೀರು ತಂದ್ಕೊಡು, ನೀರು ಕುಡಿಬೇಕು ನನಗೆ, ಬಾಯಾರಿಕೆ ಆಗ್ಬಿಟ್ಟೈತೆ ಬಿಸಿಲಲ್ಲಿ ನಡ್ಕೊಂಡ್ ಬಂದಿದ್ಕೋ ಅದಕ್ಕೂ. ಏನು ನಾನೇ ಹೊಲ್ದಾಗಿಂದ ಸುಸ್ತಾಗಿ ಬಂದಿದ್ದೀನಿ ಅಂಥದ್ರಲ್ಲಿ ನಾನು ನಿನಗೆ ನೀರು ತಂದು ಕೊಡ್ಬೇಕಾ? ಎದ್ದು ಬಂದು ತಗೊಂಡ್ಬಂದು ಕುಡಿಬಾಮದು, ಇಲ್ಲಿ ಯಾರು ಆಳುಗಳಿಲ್ಲ ತಂದು ಕೊಡೋದಕ್ಕೆ. ಅಯ್ಯೋ ಈಗ ನೀನು ಅಡುಗೆ ಮನೆಗೆ ಹೋಗ್ತಾ ಇದೆಯಾ ತಾನೆ, ಹಂಗೆ ಒಂದು ಲೋಟ ನೀರು ತಂದು ಕೊಟ್ಟರೆ ನಿನ್ನ ಕೈ ಸೌದೋಗುತ್ತೇನು? ನೀನು ನೀರು ಕುಡಿಯೋಕೆ ತಾನೆ ಹೋಗ್ತಾ ಇರೋದು ಈಗ. ತಗೊಂಬಂದು ಕೊಡು, ಏನೂ ಆಗಲ್ಲ, ನಿನ್ನ ಕೈ ಏನು ಸೌದೋಗ್ಬಿಡಲ್ಲ ನೀರು ತಂದು ಕೊಟ್ಟ ತಕ್ಷಣ.
ಹೌದಾ? ಎದ್ ಬಂದ್ ನೀನೇ ಕುಡಿಬೋದಲ್ಲ. ನೀನ್ ಎದ್ ಬಂದ್ ಕುಡಿದ್ರೆ ನಿನ್ ಕಾಲು ನಿನ್ ಕೈ ಏನಾದ್ರೂ ಸೌದೋಗ್ತಾವ? ಸೌದೋಗಲ್ಲ ತಾನೆ? ಆ ಕೆಲ್ಸನ ನೀನೇ ಮಾಡ್ಬೋದು. ನಾನು ನೀರ್ ಕುಡಿಯಕ್ಕೆ ಹೋಗ್ತಾ ಇರೋದು. ನಾನೇನಾದ್ರೂ ನೀನ್ ಕೂತ್ಕೊಂಡಿದ್ಯಾ ಹೋಗಿ ತಂದ್ಕೊಡು ಅಂತ ನಾನೇನಾದ್ರೂ ಹೇಳದ್ನ? ಇಲ್ಲ ತಾನೆ? ನಾನ್ ನೀರ್ ಕುಡಿಬೇಕಂದ್ರೆ ನಾನೇ ಎದ್ದು ಕುಡಿಬೇಕು. ನೀನ್ ಕುಡಿಬೇಕಂದ್ರೆ ನೀನೇ ಎದ್ ಬಂದು ಕುಡಿವಾ. ಇಲ್ಲಿ ಯಾರು ಮನೆ ಹಾಳುಗಳಿಲ್ಲ ತಂದ್ಕೊಡೋದಿಕ್ಕೆ. ಮಧು ಮಧು, ಏನ್ ಮಧು ಇವತ್ ಬಂದ್ಯಾ? ಹೌದು ಕಣೆ ರಮ್ಯಾ, ನೋಡ್ದ ನಂದಿನಿ ಕೊಬ್ಬ ಹೆಂಗೈತಿ ಅಂತಾನ. ನೀರ್ ತಂದ್ಕೊಡೆ ಅಂದ್ರೆ ತಂದ್ಕೊಡಲ್ಲ, ಎದ್ ಬಂದ್ ಕುಡಿ ಅಂತಾಳಲ್ಲಿ. ನೀನಾದ್ರೂ ಒಂದ್ ಸ್ವಲ್ಪ ನೀರ್ ತಂದ್ಕೊಡೆ ರಮ್ಯಾ. ಅವಳು ಹಂಗೆ ಮಧು. ಅಲ್ಲ ನೀನು ಮದ್ವೆ ಆಗಿ ಬಂದು ಒಂದ್ ವಾರಕ್ಕೆ ತವ್ರ ಮನೆಗೆ ಓಡೋಗ್ಬಿಟ್ಟಿದ್ದಲ್ಲ, ಏನಕ್ಕೆ? ಮತ್ ಇವಾಗ ಬಂದಿದ್ಯಾ? ನೀನ್ ಯಾಕೆ ನಗ್ತಾ ಇದೀಯಾ ನಾನು ನೋಡಿ? ಏನಾದ್ರೂ ನಾನೇನಾದ್ರೂ ಕಾಮಿಡಿ ಪೀಸ್ ತರ ಕಾಣ್ತಾ ಇದೀನಾ? ಅಯ್ಯೋ ಹಂಗೇನಿಲ್ಲ ಕಣೆ, ನೀನ್ ಬಂದ ತಕ್ಷಣ ನಂದಿನಿಗೆ ಸರಿಯಾಗಿ ಬೈದಲ್ಲ, ಅದಕ್ಕೆ ನಾನು ನಗ್ತಿದ್ದೆ ಅಷ್ಟೇನೆ. ಅಲ್ಲ ನೀನ್ ಇಲ್ಲೇ ಇದ್ದು ನಂದಿನಿಗೆ ಬುದ್ಧಿ ಕಲಿಸ್ತೀಯ ಅಂತ ಹೇಳಿ ನಾವ್ ಅಂದ್ಕೊಂಡ್ರೆ ನೀನ್ ಒಂದೇ ವಾರಕ್ಕೇನೆ ಮನೆ ಬಿಟ್ಟು ಓದಿಯಲ್ಲೇ ನಾವೆಲ್ಲನೋ ನಂದಿನಿಗೆ ಎದ್ರಕೊಂಡು ಓದಿಯೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಸದ್ಯ ತಿರ್ಗ ಬಂದಿಯಲ್ಲ, ನಮ್ಮ ಅಣ್ಣ ಎಲ್ಲಿ ಇನ್ನೊಂದು ಮದ್ವೆ ಆಗ್ಬೇಕಾಗುತ್ತೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ನಾನು. ಅಯ್ಯೋ ಕಣಿ ಗಿಣಿ ಅಂತ ಹೇಳ್ತಾ ಇದೆಯಲ್ಲ ರಮ್ಯಾ. ನಾನು ನಿಮ್ಮ ಅಣ್ಣನ ಹೆಂಡತಿ ಅಂದ್ಮೇಲೆ ನನ್ನ ಅತ್ತಿಗೆ ಅಂತ ಕರಿಯಕ್ಕಾಗಲ್ಲ. ಅತ್ತಿಗೆ ಅಂತ ನನ್ನ ಕರಿ, ಅವಳನ್ನ ಹೆಸರಿಟ್ಟು ಕರಿ ಬೇಕು ಅಂದ್ರೆ. ಅವಳೆ ನಿನ್ ಸ್ವಂತ ಅಣ್ಣ ಅಲ್ವಲ್ಲ, ಅವ್ನು ಸಿದ್ಧ. ಹೌದಾ? ಅತ್ತಿಗೆ ಅಂತ ಕರಿಬೇಕಾ? ಕಣಿ, ಅವಳ ಎದುರಿಗೆ ಅತ್ತಿಗೆ ಅಂತ ಕರಿ. ಅವಳು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ನಂದಿನಿ. ನನಗೆ ಗೌರವ ಕೊಡಲ್ಲ, ಅವಳಿಗೆ ಗೌರವ ಕೊಡ್ತಾಳೆ ಅತ್ತಿಗೆ ಅಂತಾನ. ಸರಿ ಆಯ್ತು ಬಿಡು, ಅವಳು ಬರ್ಲಿ, ಸರಿಯಾಗಿ ಉರಿಸ್ತೀನಿ ಅತ್ತಿಗೆ ಅತ್ತಿಗೆ ಅಂತಾನ. ಸರಿ, ಹುರ್ಕೊಂಡು ಸಾಯ್ಬೇಕು ಅವಳು ನಂದಿನಿ. ನಿಮ್ಮಮ್ಮ ಎಲ್ಲಿ ಗೊತ್ತು? ಅಯ್ಯೋ ಅಮ್ಮ ಯಾಕೆ ಕೂಲಿ ಹೋಗೈತೆ. ಕೂಲಿನಾ? ಯಾಕೆ ಅಂದ್ರೆ ಇವ್ರಿಗೆ 20,000 ರೂಪಾಯಿ ಕೊಡ್ಬೇಕು ನಾವು. ನಾನು ಅಮ್ಮನೂ ಸೇರಿ ದುಡ್ದು ಕೊಡ್ಬೇಕಂತೆ. ನಾವು ಆ ಡೈರಿ ಹತ್ರ ಹೋಗಿ ಸಿದ್ದಕ್ಕೆ ಚೆನ್ನಾಗಿಲ್ಲ ಅಂತೇಳಿ 20,000 ರೂಪಾಯಿ ಇಸ್ಕೊಂಬಂದಿದ್ವಿ. ಅದನ್ನ ನಮ್ಮ ಅಜ್ಜಿ ಕೂಲಿ ಹೋಗಿ ದುಡ್ದು ಕೊಡ್ಲೇಬೇಕು ಅವ್ರಿಗೆ, ಬ್ಯಾಂಕಿಗೆ ಕಟ್ಟಕ್ಕೆ ಅಂತ ಹೇಳ್ತೈತಿ. ಅದಕ್ಕೆ ಒಂದು ವಾರದಿಂದ ನಾನು ಕೂಲಿ ಹೋಗ್ತಾ ಇದ್ದೆ. ನನಗೇನೋ ಇವತ್ತು ಎಕ್ಸಾಮ್ ಇತ್ತು ಅಂತಾನ ಹೋಗಿಲ್ಲ. ಅಮ್ಮ ಒಂದೇ ಹೋಗೈತಿ ನೆನ್ನೆ ಇವತ್ತು. ಹೌದಾ? ಎಕ್ಸಾಮ್ ಚೆನ್ನಾಗಿ ಬರ್ದಾ? ಇನ್ನು ಎಷ್ಟಿದಾವೆ? ಆಯ್ತು, ಲಾಸ್ಟ್ ಇವತ್ತು ಮುಗುದು. ನಾಳೆಯಿಂದ ನಾನು ಕೂಲಿ ಹೋಗ್ಬೇಕಾಗುತ್ತೋ ಏನೋ ಅಂತ ಭಯ ಆಗ್ತೈತೆ ಮಧು. ಅಯ್ಯೋ ಯಾಕೆ ಹೋಗ್ತೀಯಾ? ಕೂಲಿ ಹೋಗ್ಬೇಡ ಬಿಡು. ಏನು ನೀವು ಈ ಮನೆಗೆ ಸೇರಿದವ್ರೆ ತಾನೆ, ನಿಮ್ಗೂ ಆ ದುಡ್ಡಿನ ಮೇಲೆ ಹಕ್ಕೈತಿ. ಯಾಕೆ ಕೂಲಿ ಹೋಗ್ತೀಯಾ? ಅತ್ತೇನು ಹೋಗ್ಬೇಡ ಅಂತ ಹೇಳು. ಆಯ್ತತ್ಗೆ, ನೀವೇ ಈ ಮನೆಗೆ ಯಜಮಾನ್ರು, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಅಯ್ಯೋ ರಮ್ಯಾ, ನನಗಂತ ಎಷ್ಟೊಂದು ಗೌರವ ಕೊಡ್ತೀಯ ನೀನು. ನೀನು ನಮ್ಮ ಅಣ್ಣ ಹೆಂಡತಿ ಅಲ್ವಾ, ಅತ್ತಿಗೆ ಅಂತಾನೆ ಕರಿಬೇಕು. ಏನ್ ನಂದಿನಿ ಹಂಗ್ ನೋಡ್ತಾ ಇದ್ಯಾ? ನಾನು ಇವ್ರನ್ನ ಅತ್ತಿಗೆ ಅಂತ ಕರೆದ್ರೆ ನಿನಗೆ ಬೇಜಾರಾಯ್ತಾ? ನಿನ್ನ ಅತ್ತಿಗೆ ಅಂತ ಕರಿಯಲ್ಲ ಅಂತನಾ? ಅಯ್ಯೋ ನನಗೆ ಯಾಕೆ ಬೇಜಾರಾಗುತ್ತೆ ರಮ್ಯಾ? ನಾನು ಯಾಕೆ ಬೇಜಾರು ಮಾಡ್ಕೊಂಡು ಏನಾಗಬೇಕು ಹೇಳು? ನಾನು ಹೆಂಗಾದ್ರೂ ಮಾತಾಡ್ಸು, ನನ್ಗೇನು ಬೇಜಾರೇನು ಇಲ್ಲ. ಅವಳನ್ನ ಅತ್ತಿಗೆ ಅಂತನಾದ್ರೂ ಕರಿ ಅಥವಾ ಬೇರೆ ಏನಾದ್ರೂ ಕರಿ, ಅದನ್ನ ತಿಳ್ಕೊಂಡು ನನಗೆ ಏನಾಗಬೇಕಾಗೈತೆ ಹೇಳು. ನನಗೆ ಕೆಲಸ ಐತೆ, ಹೋಗ್ಬೇಕು, ಬರ್ತೀನಿ. ಭಿನ್ನಾಗಿತ್ತಿ ಹೊಟ್ಟೆ ಉರಿ ಇದ್ರೂ ತೋರಿಸ್ಕೆಮಲ್ಲ, ಕೆಲಸ ಐತೆ ಅಂತನ ನೈಸಾಗಿ ಹೋಗ್ಬಿಟ್ಲು. ನೋಡಿ ಹೊಟ್ಟೆ ಉರ್ಕಮತ್ಕೆ ಇಲ್ಲಿ ಹಾಕಿರ್ಬೇಕು ಅಂತನ ಹೊಟ್ಟೆ ಬಿಟ್ಲು. ಹೋಗು ಹಸಕಾಯದೆ ನಿನಗೆ ಗಟ್ಟಿ. ಸರಿ ರಮ್ಯಾ, ಹೋಗಿ ಒಂದ್ ಲೋಟ ನೀರ್ ತಾಂಬಾರೆ ಕುಡಿಯಕ್ಕೆ. ನನಗೆ ಸುಸ್ತಾಗಿದೆ. ನೋಡ್ದ ನೀರ್ ಕುಡ್ದವಳು ಒಬ್ಳೆ ಹೆಂಗ್ ಹೋಗ್ತಾ ಇದ್ದಾಳೆ. ನನಗೂ ಒಂದ್ ಲೋಟ ನೀರ್ ತಂದು ಕೊಟ್ಟಿದ್ರೆ ಏನಕ್ಕೆ ಅವ್ರ ಕೈ ಸೌದೋಗ್ಬಿಡದ? ಹೌದಾ? ಇಲ್ಲೇ ಕೂತ್ಕೊಂಡಿರು, ತರ್ತೀನಿ. ಹಂಗೇನೆ ನನಗೂ ಹೊಟ್ಟೆ ಎಸ್ತೈತೆ, ಊಟ ಮಾಡ್ಬೇಕು. ಏನಾದ್ರೂ ಅಡ್ಗೆ ಮಾಡ್ತೀಯ ಮಧು? ಅಡ್ಗೆನ? ನನಗೂ ಸುಸ್ತಾಗೈತೆ ಕಣೆ ರಮ್ಯಾ, ನೀನೇ ಮಾಡು ಏನಾದ್ರೂ. ನಾನೇ ಮಾಡಕ್ ಬರಲ್ಲ, ನೀನೇ ಮಾಡ್ಕೊಡ್ಬೇಕು. ನೀರ್ ತಂದು ಕೊಡ್ತೀನಿ, ನೀರ್ ಕುಡ್ದ್ಬಿಟ್ಟು ಏನಾದ್ರೂ ಅಡ್ಗೆ ಮಾಡು, ಊಟ ಮಾಡೋಣ ಇಬ್ರು. ಅಮ್ಮನೂ ಬರುತ್ತೆ ಇನ್ನೇನು ಸ್ವಲ್ಪ ಹೊತ್ತಿಗೆ. ಓಹೋ, ನೀರ್ ತಂದು ಕೊಟ್ಟಿದ್ಕೆ ಅಡ್ಗೆ ಮಾಡೋದು ಟ್ಯಾಕ್ಸ್ ಏನೋ ಇವಳ್ದು. ನಾನು ಅಡ್ಗೆ ಮಾಡ್ಬೇಕಂತೆ. ಬೆಳಗ್ಗೆಯಿಂದ ಅಡ್ಗೆ ಏನು ಮಾಡಿಲ್ವಾ ನಂದಿನಿ? ಏನ್ ಮಾಡ್ತಾಳೋ ಏನೋ, ಬರೀ ಒಂದ್ 5 ಹಸುಗಳನ್ನ ಮೇಯಿಸ್ಕೊಂಡು ಹಾಲು ಹಾಕದೇ ಆಗುತ್ತೆ ಗಂಡ ಹೆಂಡ್ತಿದನು. ಎಲ್ಲ ಕೆಲಸನು ನಾನು ನಮ್ಮ ಅತ್ತೆ ನನ್ನ ಅಜ್ಜಿ 3 ಜನನೇ ಮಾಡ್ಬೇಕು. ನನ್ನ ಗಂಡ ಬೇರೆ ಪಾಪ ಸುಸ್ತಾಗಿ ಬರ್ತಾರೆ ಕೆಲ್ಸಕ್ಕೆ ಹೋಗಿ, ಸೂಪರ್ವೈಸರ್ ಕೆಲಸ ಬೇರೆ. ಅವ್ರು ಬರೋಷ್ಟರಲ್ಲಿ ಏನಾದ್ರೂ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ. ಬಂದ ತಕ್ಷಣ ಎಲ್ಲರೂ ಊಟ ಮಾಡೋಣ. ನಂದಿನಿಗೂ ಸಿದ್ದುಗೂ ಇರ್ಸೋದೇ ಬೇಡ, ಅವರಿಬ್ಬರೇ ಮಾಡ್ಕೊಂಡು ತಿನ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.